ಏ ರವಿಕಾಂತ್, ಫೋನ್ ತೆಗೆದು ಒಂದು 10 ನಂಬರ್ ಡೈಲ್ ಮಾಡ. ಯಾರಿಗೋ? ನಾವು ಹೇಳಿದ್ದನ್ನೇ ಹೇಳ್ತಾ ಇದೀವಿ, ನೀನ್ ಮಾತ್ರ ಬದ್ಲಾಗ್ತಾ ಇಲ್ಲ. ಚಿಕ್ಕ ವಯಸ್ಸಿಂದಲೂ ಹೀಗೇನೆ. ಡಬ್ಬಿಂಗ್ ಬೇಡ ಅಂದ್ವಿ, ಬಿಡ್ಲಿಲ್ಲ. ರವಿ ಬೇಡ ಅಂದ್ವಿ, ಕೇಳಲಿಲ್ಲ. ಈಗ ಡಿವೋರ್ಸ್ ತಗೊಂಡು ಬೇರೆ ಮದ್ವೆ ಆಗೋಂತಿದೀವಿ, ಅದನ್ನು ಕೇಳ್ತಿಲ್ಲ. ಕೇಳಲ್ಲಮ್ಮ ನಾನು. ನನ್ ಜೀವನದ ಬಗ್ಗೆ ನೀವ್ಯಾಕೆ ಇಷ್ಟೊಂದು ರಿಸ್ಕ್ ತಗೋತಾ ಇದ್ದೀರಾ? ಸುಮ್ನೆ ಇದ್ಬಿಡಿ. ಅದಕ್ಕೋಸ್ಕರ ಜನ್ಮ ಕೊಡ್ಬೇಕಾಗಿತ್ತಾ ನಿನಗೆ? ಕೇಳಿದ್ದನ್ನೆಲ್ಲ ಕೊಡ್ಸಿ ಹೀಗೆ ಹೆಗಳೆತ್ತರಕ್ಕೆ ಬೆಳೆಸಿರೋದು ಈ ತರ ದುರಹಂಕಾರ ತೋರಿಸ್ಲಿ ಅಂತಲ್ಲ ಶ್ರುತಿ. ಮರ್ಯಾದೆಯಾಗಿ ಹೇಳ್ತಿದ್ದೀನಿ, ಬಿಟ್ಬಿಡು ಅವನ್ನ. ಬೇರೆ ಹುಡುಗನ್ ನೋಡ್ತೀನಿ, ಮದುವೆ ಆಗೋ. ಬೇರೆ ಹುಡ್ಗ ಅಂದ್ರೆ ಆ ರಾಜ್ ಇದ್ನಲ್ಲ, ಅವನ್ ತರಾನ ಮುಖ ಸುಟ್ಟಾಕ್ಬಿಡ್ತೀನಿ ಅಂತಿದ್ನಲ್ಲ, ಅವನಾಗ ಇವ್ನಿಂದ ನೀನ್ ಬದುಕೆ ಸುಟ್ಟೋಗ್ತಿದ್ಯಲ್ಲಮ್ಮ, ಅದನ್ನ ಯಾರು ಸರಿ ಮಾಡೋರು? ನನಗ್ ಯಾರ್ ಸಹಾಯನೂ ಬೇಡಪ್ಪ. ಹಾಗ್ ನೋಡಿದ್ರೆ ಅಲ್ಲಿರೋರೆಲ್ಲ ನಂಗ್ ಸಪೋರ್ಟ್ ಮಾಡ್ತಾರೆ. ಆ ರೀತಿ ಸಪೋರ್ಟ್ ಮಾಡೋ ಹಾಗಿದ್ದಿದ್ರೆ ನೀನ್ ಯಾಕೆ ಗಂಡರ್ ಮನೆ ಬಿಟ್ಟು ತವ್ರ ಮನೇಲಿ ಬಾಳ್ ನಡೆಸ್ತಿದ್ದೆ? ಅದಕ್ ಕಾರಣ ನೀತು, ಆ ಮನೆಯವ್ರಲ್ಲ. ಅವಳು ನಾನ್ ಹೇಳಿ ಕೆಲ್ಸ ಮಾಡೋವರ್ಗೂ ನಾನ್ ಆ ಮನೆಗ್ ಹೋಗಲ್ಲ ಅಂತ ಬಂದಿದೀನಿ ಅಷ್ಟೇ. ನನ್ನ ಯಾರು ಅಲ್ಲಿಂದ ಕಳ್ಸಿಲ್ಲ. ಕರೆಸ್ಕೊಳ್ಳೋ ಕೆಲ್ಸನೂ ಮಾಡ್ಲಿಲ್ವಲ್ಲ? ನೋಡು ಶ್ರುತಿ, ನಾಳೆ ನೀನು ತಾಯಿ ಆಗ್ತೀಯ. ನಿನ್ ಹುಟ್ಟೋ ಮಗು ಬಗ್ಗೆ ನೀನ್ ಕಾಳಜಿ ಮಾಡೋದು ತಪ್ಪಾ? ಅದ್ರ ಜೀವನ ಚೆನ್ನಾಗಿರ್ಲಿ ಅಂತ ಯೋಚನೆ ಮಾಡೋದು ತಪ್ಪಾ? ನಿನ್ನ ಜೀವನ ಹಾಳಾಗಿದೆ. ತಂದೆ ತಾಯಿಯಾಗಿ ನಾವ್ ಮಾತ್ರನೇ ನಿನ್ ಬಗ್ಗೆ ಯೋಚನೆ ಮಾಡೋದು. ನಮ್ಮ ಸ್ಥಾನದಲ್ಲಿ ನಿಲ್ಲೋದಕ್ಕಾಗ್ಲಿ, ನಿನಗ್ ಸಹಾಯ ಮಾಡೋದಕ್ಕಾಗ್ಲಿ ಯಾರ್ ಕೈಯಲ್ಲೂ ಆಗೋದಿಲ್ಲ. ಸುಮ್ನೆ ಡೈವರ್ಸ್ ನೋಟಿಸ್ ತರಿಸ್ತೇನೆ, ಸೈನ್ ಮಾಡು. ಆ ರವಿಯಿಂದ ಹೊರಗ್ ಬಾ. ಕೋಟ್ಯಾಧಿಪತಿಗಳ ಮನೆ ನೋಡ್ತೀನಮ್ಮ, ಆ ರಂಗನ್ ಮನೆಯಲ್ಲಿ ಉಳಿಯೋದಕ್ 4 ರೂಮ್ ಇಲ್ಲ ಅಂದ್ರು ಕುಡಿಯೋದಕ್ಕೆ 100 ಜನ ಬಿದ್ದಿದ್ದಾರೆ. ಆ ಕೊಂಪೆ ಬಿಟ್ಟು ಹೊರಗ್ ಬಾ, ಸುಂದರವಾದ ಬದುಕನ್ ಕಟ್ಕೋ. ರವಿ ಫೋನ್ ಮಾಡ್ತಾ ಇದ್ದಾನೆ, ಎಲ್ಲ ಸುಮ್ನೆ ಇರಿ. ಯಾಕ್ ಸುಮ್ನೆ ಇರ್ಬೇಕು? ಅಪ್ಪ ಬೇಡಪ್ಪ. ಕೊಡಮ್ಮ ಇಲ್ಲಿ, ನಾ ಮಾತಾಡ್ತೀನಿ, ಕೊಡು. ಅಪ್ಪ ಬೇಡ. ಕೊಡಿಲ್. ಅಪ್ಪ ಅಪ್ಪ. ಹಲೋ ಮಾವ, ನಾನು ಯಾವ ಮಾವನೋ ನಾನು? ಅಯೋಗ್ಯ, ನಿನ್ ಜೊತೆ ನನ್ನ ಮಗಳನ್ ಕಳ್ಸಿದ್ದೀನಲ್ಲ, ನನ್ನ ಬೂಟ್ ತಗೊಂಡ್ ನಾನೇ ಹೊಡ್ಕೋಬೇಕು. ಬೂಟ್ ಅವ್ರದೇ ಆಗತ್ತೆ, ಇಲ್ಲ ನಮ್ ತಂದು ಕೊಡ್ಬೇಕಾ ಕೇಳಿ. ಮಾವ, ನಾನ್ ಶ್ರುತಿ ಜೊತೆ ಮಾತಾಡ್ಬೇಕು. ಕೊಡಲ್ಲ. ನೀನ್ ಯಾವ ಸೀಮೆ ಗಂಡ ಅಂತ ಅವ್ರ ಜೊತೆ ಮಾತಾಡ್ಬೇಕು? ಹಾಗೆಲ್ಲ ಮಾತಾಡ್ಬೇಡಿ, ನನ್ನಿಂದ ಏನು ತಪ್ಪಾಗಿಲ್ಲ. ಇಲ್ಲ, ನೀ ತಪ್ಪಾದ್ರೆ ಇನ್ಯಾರೋ ಮಾಡಿದ್ದಾರೆ. ಹೊಡ್ಕೊಂಡ್ವಿ, ಅವ್ರ ಸಹವಾಸ ಬೇಡ ಅಂತ. ಕೇಳಿದ್ಯಾ ನನ್ ಮಾತನ್ನ? ನಿನಗೆ ಅಂತ 50 ಲಕ್ಷ ಕೊಟ್ಟು ಹೋಟೆಲ್ ಕಟ್ಟಿಸ್ಕೊಟ್ಟೆ, ಆದ್ರೆ ನೀನು ನಾನ್ ಈಗ್ಲೂ ಅದೇ ಹೋಟ್ಲಲ್ಲೇ ಇರೋದು ಮಾವ. ಯಜಮಾನ ಜವಾನನ್ ತರ ಕೆಲ್ಸ ಮಾಡ್ಕೊಂಡ್ ಬಿದ್ದಿದೀಯಾ. ಅಯೋಗ್ಯ, ತಪ್ಪು ಮಾಡಿಲ್ವಂತೆ. ತಪ್ಪು ಮಾಡಿರೋದು ನಾವು ಸರ್, ರವಿ ಅಲ್ಲ. ಯಾರ್ರಿ ನೀವು? ಸರ್, ನಾನ್ ನೀತು ಅವ್ರ ಅಪ್ಪ ಸರ್. ನೀತು ಅಪ್ಪನ? ಹೌದು ಸರ್, ನಡೆದ ವಿಷಯ ಎಲ್ಲ ನಮ್ಗೆ ಗೊತ್ತಾಯ್ತು. ಬೈದು ಬುದ್ಧಿ ಹೇಳಿದೀವಿ. ರವಿ ತುಂಬಾ ಒಳ್ಳೆ ಹುಡುಗ ಸರ್. ಅವನ ಜೀವನದ ಜೊತೆ ಆಟ ಆಡೋದಕ್ಕೆ ನಾವು ನಿಮ್ಮನ್ನ ಕ್ಷಮೆ ಕೇಳ್ತೀವಿ ಸರ್. ಇಷ್ಟ ದಿನ ಏನ್ ಮಣ್ ತಿಂತಿದ್ರ? ನನ್ನ ಮಗಳ ಜೀವನಾನೇ ಹಾಳಾಗೋಯ್ತಲ್ರಿ. ಸರ್, ನಮಗ್ ಗೊತ್ತಿರ್ಲಿಲ್ಲ ಸರ್. ಸೂರ್ಯ ಬಾಂಬೆಲಿರೋ ನಮ್ಮ ಅಡ್ರೆಸ್ ತಿಳ್ಕೊಂಡು ಫೋನ್ ಮಾಡಿ ಹೇಳ್ದಾಗ್ಲೇ ನಮ್ಗೆಲ್ಲ ಸತ್ಯ ಗೊತ್ತಾದದು ಸರ್. ಸೂರ್ಯನ? ಹೌದು. ಇವತ್ತು ಈ ವ್ಯಕ್ತಿಯಿಂದ 2 ಹೆಣ್ಮಕ್ಳು ಜೀವನ ಉಳ್ಕೊಂಡಿದೆ. ಒಂದು ನಮ್ಮ ಮಗಳದು, ಇನ್ನೊಂದು ನಿಮ್ಮ ಮಗಳದು ಸರ್. ಮಾವ, ಶ್ರುತಿ ಕೈಲಿ ಫೋನ್ ಕೊಡಿ. ನನಗ್ ಕೇಳಿಸ್ತಿದೆ. ಸಾರಿ ಶ್ರುತಿ, ಸೂರ್ಯ ಎಲ್ಲ ಸರಿ ಮಾಡಿದಾನೆ. ಹಿಂಗಾದ್ರೂ ಮನೆಗ್ ಬಾ. ಇರಪ್ನೆ. ಇರಮ್ಮ ಶ್ರುತಿ, ಇಲ್ಲಿ ನೀತು ಹತ್ರ ಮಾತಾಡಮ್ಮ. ಶ್ರುತಿ, ಕೇಳಿಸ್ತಿದೆ. ಐಮ್ ಸಾರಿ, ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ, ನನಗ್ ಕ್ಷಮಿಸ್ಬಿಡು. ನನಗ್ ನಿಮ್ ಕ್ಷಮೆ ಬೇಕಾಗಿಲ್ಲ ನೀತು. ಯಾವ ಸೋಷಿಯಲ್ ಮೀಡಿಯಾದಲ್ಲಿ ನನ್ ಗಂಡನ ನಿಮ್ ಲವ್ವರ್ ಅಂದ್ಯೋ, ಅದೇ ಸೋಷಿಯಲ್ ಮೀಡಿಯಾದಲ್ಲಿ ರವಿಗೂ ನನ್ಗೂ ಯಾವ ಸಂಬಂಧನೂ ಇಲ್ಲ ಅಂತ ನೀನ್ ಹೇಳ್ಬೇಕು. ಸರಿ, ಒಕ್ಕೋತಿದ್ಯಾ ನೀನ್ ಇದಕ್ಕೆ? ಒಪ್ಕೊಳ್ಳಿಲ್ಲ ಅಂದ್ರೆ ಬಿಡೋರೆ ಯಾರ್ ತಾಯಿ? ಹಾ, ನಮ್ಮನೆ ಮಗು ಕಣಮ್ಮ ನೀನು. ನಿನ್ ಜೀವನ ಹಾಳಾಗೋದಕ್ಕೆ ನಾವು ಬಿಟ್ಬಿಡ್ತೀವಾ? ಇನ್ನು 10 ಲಿಮಿಟ್ ಅಲ್ಲಿ ನೀತು ಮೆಸೇಜ್ ಮಾಡ್ತಾಳೆ, ಸರಿನಾ? ತುಂಬಾ ಥ್ಯಾಂಕ್ಸ್. ಶ್ರುತಿ ಎಲ್ಲಿದ್ಯಾ? ಮನೇಲಿ ಮೀನಮರಿ. ಅಲ್ಲೇ ಇರು, ನಾವ್ ಬರ್ತೀವಿ. ಸರಿ ಮೀನಮರಿ, ಬಾಯ್. ಅಮ್ಮ ಚೀತು, ಮೊಬೈಲ್ ತೆಗಿ, ಮೆಸೇಜ್ ಮಾಡು. ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ಮೆಸೇಜ್ ಮಾಡು. ಸರಿ, ಮಾಡ್ತೀನಿ. ಹಾ, ಹಂಗೆ ಮನ್ಸಲ್ಲಿ ಇಟ್ಕೊಂಡಿದ್ದವನ ಹತ್ರ ಒಂದ್ಸಾರಿ ಸಾರಿ ಕೇಳಿ ಕಾಲಿಗೆ ಹಂಗೆ ಒಂದ್ ಡೈವ್ ಹಾಕ್ಬಿಡು. ನಿನ್ನ ಬಿಟ್ಕೊಡೋದು ತುಂಬಾ ಕಷ್ಟ ರವಿ. ಆದ್ರೆ ನೀನ್ ನನ್ನವನಲ್ಲ, ನಿನ್ ಮೇಲೆ ಆಸೆ ಪಟ್ಟಿದ್ ತಪ್ಪು. ಆದ್ರೆ ಮನ್ಸ್ ಹಠ ಮಾಡ್ಬಿಡ್ತು. ನಾನ್ ಮತ್ತೆ ನಿನಗೆ ಯಾವಾಗ ಸಿಕ್ತಿರೋ ಗೊತ್ತಿಲ್ಲ. ಅಕಸ್ಮಾತ್ ಸಿಕ್ಕಿದ್ರೆ ಕೋಪ ಮಾಡ್ಕೊಂಡು ಮುಖ ಬೇರೆ ಕಡೆ ಮಾಡ್ಕೋಬೇಡ. ಹೇಗಿದ್ಯಾ ಅಂತ ಕೇಳು, ನನ್ ಜೊತೆ ಮಾತಾಡು, ಅದಕ್ಕೆ ಸಮಾಧಾನ ಆಗತ್ತೆ. ನಮ್ ಹುಡುಗ ಸಂಸ್ಕಾರ ಇಲ್ದೇವ್ರೇನಲ್ಲ, ಯಾರಿಗೂ ತೊಂದ್ರೆ ಮಾಡಲ್ಲ, ಸೇಡ್ ಸಾಸಲ್ಲ. ಧೈರ್ಯವಾಗಿರು. ಥ್ಯಾಂಕ್ಸ್. ಆಲ್ವಲ್ಲ ಸುಖಾಂತ್ಯಗಳು, ಇನ್ನು ನಾವು ಹೊರಡ್ಬೋದೆ. ಸೂರ್ಯ, ನಿನ್ನ ಉಪಕಾರ ನಾನು ಯಾವತ್ತೂ ಮರೆಯಲ್ಲಪ್ಪ. ನೀನ್ ಫೋನ್ ಮಾಡ್ಲಿಲ್ಲ ಅಂದಿದ್ರೆ ನಾವು ಸಾಕಿ ಬೆಳೆಸಿರುವ ಮಗಳನ್ನ ಕಳ್ಕೊತಿದ್ವಿ. ಅಯ್ಯೋ, ಇರ್ಲಿ ಬಿಡಿ ಸರ್. ಈ ಮನೆಗ್ ನುಗ್ಗಿ ದಾನದಲ್ಲಿ ಮಾಡಿ ನಿಮ್ ಮಗಳನ್ನ ಯಾವತ್ತೋ ಸುಮ್ಮನೆ ಮಾಡ್ಬಿಡ್ತಿದ್ದೆ ಸರ್. ಆದ್ರೆ AC ರೂಮಲ್ಲಿ ಕನ್ಸ್ ಕಾಣ್ತಾ ಇದ್ದ ಹುಡುಗಿ ಜೀವನ ಬೀದಿಗೆ ಬಂದ್ಬಿಡತ್ತೆ ಅಂತ ಸುಮ್ನೆ ಇದ್ದೆ. ಇಲ್ಲಿ ನಡೆದಿದ್ನೆಲ್ಲ ನೀವ್ ಮನ್ಸಲ್ಲಿ ಇಟ್ಕೋಬೇಡಿ ಸರ್. ಪ್ರೀತಿ ತಪ್ಪಲ್ಲ, ಆದ್ರೆ ಅದನ್ನ ಪಡ್ಕೊಳ್ಳೋದಕ್ಕೆ ಇವಳು ಹಿಡ್ದಿದ್ ದಾರಿ ತಪ್ಪಷ್ಟೆ. ಅವಳು ಕಳ್ಕೊಂಡಿದ್ ಪ್ರೀತಿನ ನೀ ಪೂರೈಸಿ, ಇನ್ನಷ್ಟು ಪ್ರೀತಿ ತೋರ್ಸಿ, ಒಳ್ಳೆ ಹುಡುಗನ್ ನೋಡಿ ಮದ್ವೆ ಮಾಡಿ. ಆಯ್ತಲ್ಲ, ಯಾರ ಒಂಡಿ ತೃಪ್ತಿ ಒಂಡಿ. ನಮ್ಗೊಂದ್ ಸ್ವಲ್ಪ ಲೊಕೇಶನ್ ಶಿಫ್ಟಿಂಗ್ ಕಾರ್ಯಕ್ರಮಗಳಿದೆ. ಬೀಳ್ಕೊಡುಗೆ ಸಮಾರಂಭಗಳು ನಡೀಲಿ. ಬೀಳ್ಕೊಡುಗೆ ಅಂದ್ರೆ ಸೆಂಡ್ ಅಪ್ ಪಾರ್ಟಿ ಅಂತ. ನಗೋ ಯಾಕ ಹಿಂದ್ಯಾ? ಅಮ್ಮ ನೀತು, ಕೈಲಿ ಇಟ್ಕೊಂಡಿರೋ ಫೋನ್ ಸ್ವಲ್ಪ ಮೇಲ್ ತೆಗಿಯಮ್ಮ. ಒತ್ತಮ್ಮ ಬಟನ್ ಅನ್ನ, ಕಳಿಸಮ್ಮ ಮೆಸೇಜ್ ಅನ್ನ. ಅದೇ ನಮಗೆ ಸೆಂಡ್ ಆಫ್ ಪಾರ್ಟಿ. ನೋಡಮ್ಮ, ನೀನು ಮೆಸೇಜ್ ಮಾಡೋ ತನಕ ನಾವಿಲ್ಲಿಂದ ಕದ್ಲದಿಲ್ಲ. ಫೋನಲ್ಲೇ ಹೇಳುದ್ನಲ್ಲ. ನೋ 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 ನೋ, ಅಷ್ಟೆಲ್ಲ ಸಾಲದಿಲ್ಲ. ಎತ್ತು ಒತ್ತು ಬಟನ್ ಅನ್ನ
ತೆಗೆಮ್ಮ. ನೀತು ಸೋಷಿಯಲ್ ಮೀಡಿಯಾದಲ್ಲೇನೋ ಅಪ್ಲೋಡ್ ಮಾಡಿದಾಳೆ. ಫ್ರೆಂಡ್ಸ್, ಕೆಲವು ದಿನಗಳ ಹಿಂದೆ ಇದೇ ಪೇಜಲ್ಲಿ ಒಂದ್ ಪೋಸ್ಟ್ ಮಾಡಿದ್ದೆ, ನಾನ್ ರವಿನ ಲವ್ ಮಾಡ್ತಾ ಇದ್ದೀನಿ ಅಂತ. ಆದ್ರೆ ಅದ್ ಸುಳ್ಳು. ನಾನ್ ಸುಮ್ನೆ ಫೇಕ್ ನ್ಯೂಸ್ ನ ಸ್ಪ್ರೆಡ್ ಮಾಡ್ದೆ. ಆದ್ರೆ ಅದ್ರಿಂದ ರವಿ ಮತ್ತೆ ಅವ್ನ ಹೆಂಡತಿ ಲೈಫ್ ಹಾಳಾಗಿದೆ. ತಪ್ಪು ನಂದು. ಅನ್ಯಾಯವಾಗಿ ಗಂಡ ಹೆಂಡತಿನ ದೂರ ಆಗುವಾಗ ಮಾಡ್ಬಿಟ್ಟೆ. ರವಿ ನನ್ ಫ್ರೆಂಡ್ ಅಷ್ಟೇ. ಈ ಮೂಲಕ ನಾನ್ ಶ್ರುತಿಗೆ ಸಾರಿ ಕೇಳ್ತಾ ಇದ್ದೀನಿ. ಇನ್ಮೇಲೆ ಯಾವತ್ತೂ ನಾನ್ ರವಿ ವಿಷಯಕ್ಕೆ ಬರಲ್ಲ. ಏನ್ ಹೇಳ್ತೀರಾ ಇವಾಗ? ನೀತು ಸಾರಿ ಕೇಳಿದ್ಲು. ಅದಕ್ಕೆ ಮತ್ತೆ ಅವ್ನ್ ಮನೆಗೆ ಹೋಗಿ ಯೋಚನೆ ಮಾಡ್ಬೇಡ. ಯಾವ ಮನೆಗೆ? ನಿನ್ ಗಂಡ ಇರೋ ಮನೆಗೆ. ನನ್ ಗಂಡ ಇರೋ ಮನೆ ನನ್ ಗಂಡನ್ ಮನೆ ಮಾತ್ರ ಅಲ್ಲ, ನನ್ ಮನೆ ಕೂಡ. ನನ್ ಮನೆಗ್ ಹೋಗೋದ್ರಲ್ಲಿ ತಪ್ಪೇನಿದೆ? ಅವಾಗ್ಲೇನೋ ಹೇಳಿದ್ರಲ್ಲ, ಅಪ್ಪ ಅಮ್ಮ ಆಗಿ ನಾವ್ ಮಾತ್ರ ಮಗಳ ಬಗ್ಗೆ ಯೋಚನೆ ಮಾಡೋದು, ಆ ಮನೇಲಿ ಯಾರು ನಿನ್ ಬಗ್ಗೆ ಯೋಚನೆ ಮಾಡಲ್ಲ ಅಂತ ಅಲ್ವಾ? ಇವಾಗ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರಿಗೆ ನಾನ್ ಬೇಕು, ನಾನು ಆ ಮನೆ ಮಗಳು. ಅದಕ್ಕೆ ಈ ಕೆಲ್ಸ ಮಾಡಿದಾರೆ. ನೀವು ನೀತು ಕಾಲ್ ಮುರ್ಸಿ ರವಿಗೆ ನನ್ ಮೇಲೆ ಕೋಪ ಬರೋ ಹಾಗೆ ಮಾಡಿದ್ರು. ಆದ್ರೆ ಅವರು ನೀತುಗೆ ಬುದ್ಧಿ ಕಲ್ಸಿ ರವಿ ನನ್ ಮುಂದೆ ಸೋಲೋ ಹಾಗೆ ಮಾಡಿದ್ರು. ಯಾರ್ ನನ್ನ ಪ್ರೀತಿಸೋರು ಅಂತ ಇವಾಗ ನೀವೇ ಹೇಳಿ. ನೀವಿಬ್ರ ಅಥವಾ ಅವ್ರಿಬ್ರ? ಅದೃಷ್ಟ ಇದ್ರೆ ಮಾತ್ರ ಕೈ ಹಿಡಿಯೋ ಗಂಡು ಒಳ್ಳೆಯವನಾಗಿರ್ತಾನೆ ಅಂತ ಅಂತಾರೆ. ಆ ವಿಷಯದಲ್ಲಿ ನಾನ್ ಇನ್ನೂ ಜಾಸ್ತಿ ಅದೃಷ್ಟ ಮಾಡಿದೀನಿ. ಅದಕ್ಕೆ ಗಂಡನ್ ಜೊತೆ ಅಂತ ಮನೆಯವ್ರನ್ನೂ ಪಡ್ಕೊಂಡಿದೀನಿ. ನನ್ ಡಿಸಿಷನ್ ಕರೆಕ್ಟ್ ಆಗಿದೆ ಅಂತ ನಿಮಗ್ ಇವಾಗ್ಲೂ ಅನಿಸ್ತಾ ಇಲ್ವಾ? ಅದು ನನ್ ಮನೆ, ಇನ್ಮೇಲೆ ನನ್ ವಾಸ ಅಲ್ಲೇ. ಬ್ಯಾಡ ಬ್ಯಾಡ ಬ್ಯಾಡ. ನಿಮ್ಮ ಅಪ್ಪಣೆ ತಗೊಳ್ಳದೆ ಮನೆಯೊಳಗೆ ಎಡಗಾಲ ಇಟ್ಕೊಂಡು ಎಂಟ್ರಿ ಕೊಡ್ತಾ ಇತ್ತು. ಬೇಜಾರ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಏನ್ ತಾಯಿ, ಗಂಡನ ಮನೆನೇ ಇನ್ಮೇಲೆ ನನ್ನ ಮನೆ, ಇನ್ಮೇಲೆ ಅಲ್ಲೇ ವಾಸ ಅಂತಲ್ಲ ಅಂತ ಇದ್ದೆ. ನಾನ್ ಅನ್ಕೊಂಡಿದ್ದನ್ನ ನೀವು ಮಾಡಿದೀರಾ. ನನಗ್ ಬೇಕಾಗಿದ್ದಿದ್ದೇ ಇದು. ಇನ್ಮೇಲೆ ನಾನ್ ನಿಮ್ಮೆಲ್ಲರ ಜೊತೆ ಇರ್ತೀನಿ. ದಯವಿಟ್ಟು ಬ್ಯಾಡಿ. ತಾವ್ ಇಲ್ಲೇ ಇರಿ, ನಾವ್ ಅಲ್ಲೇ ಇರ್ತೀವಿ. ಯಾಕೆ ನಾನ್ ಅಲ್ಲಿಗ್ ಬರ್ಬಾರ್ದು ಅನ್ನೋದಾಗಿದ್ದಿದ್ರೆ ನೀತು ಮನ್ಸನ್ನ ಇಷ್ಟ ಕಷ್ಟಪಟ್ಟು ಬದಲಾಯಿಸಿದ್ಯಾಕೆ? ಇವನು ಸತ್ಯವಾನ್ ಸಾವಿತ್ರಪ್ಪ ಕಮ್ಮ ಪತಿ ಅನುಸೂಯಪ್ಪ ಅಂತ ನಿರೂಪಿಸೋದಿಕ್ಕೆ, ಶೀಲರಹಿತ ವ್ಯಕ್ತಿಯಲ್ಲ ಸುಶೀಲ ಸುಪುತ್ರಪ್ಪ ಅಂತ ಪ್ರೂವ್ ಮಾಡೋದಿಕ್ಕೆ. ಅದಕ್ಕಿಂತ ಹೆಚ್ಚಾಗಿ ನಿನಗೆ ಮಾತ್ ಕೊಟ್ಟಿದೀವಿ, ಅದನ್ನ ಪೂರೈಸಿದೀವಿ ಅಂತ ಸೊಲ್ಲೋಗೋದಿಕ್ಕೆ ಈ ಕೆಲಸ ಮಾಡಿದ್ದು. ನೋಡ್ದ್ಯಾ ಅವ್ರಿಗೆ ನಿನ್ನ ಅವಶ್ಯಕತೆ ಇಲ್ಲ ಅಂತಿದ್ದಾರೆ. ಈಗ್ಲೂ ನೀ ಅಲ್ಲಿಗೆ ಹೋಗ್ಬೇಕಾ? ಅರೆ, ಅವ್ರು ಬರ್ತೀನಿ ಅಂದ್ರು ನಾವ್ ಒಪ್ಪಕ್ಕಿಲ್ಲ, ಅದನ್ನೇ ಹೇಳ್ತಾ ಇರೋದು. ನೀ ಸೂರ್ಯ, ಏನೋ ಮಾತಾಡ್ತಾ ಇದ್ಯಾ? ಸುಮ್ನೆ ಇರು ರವಿ, ಅವ್ರು ಸರಿಯಾಗಿ ಹೇಳ್ತಿದ್ದಾರೆ. ಶ್ರುತಿ ನಮ್ಮ ಮನೆಗ್ ಬರೋದ್ ಬೇಡ. ಅಂದ್ರೆ ಟಸ್ ಅಂತ ಸೌಂಡ್ ಕೇಳಿದ ತಕ್ಷಣ ನೀನು ಪುಸ್ ಅನ್ಕೊಂಡು ಇಲ್ಲಿ ಓಡ್ ಬರಬಾರದು ಅಂತ ಹೇಳ್ತಾ ಇರೋದು. ಅರ್ಥ ಆದ್ವು? ಗಂಡ ಹೆಂಡತಿ ಮಧ್ಯ ನಂಬಿಕೆ ಇರಬೇಕು. ಸಣ್ಣ ಪುಟ್ಟ ವಿಷಯಕ್ಕೂ ಅಪ್ಪ ಅಮ್ಮ ಮನೆ ಇದೆ ಅಂತ ಇಲ್ಲಿಗೆ ಬಂದ್ಬಿಡ್ಬಾರ್ದು ಅಂತ ಹೇಳ್ತಾ ಇರೋದು. ಇನ್ನೆಲ್ಲಿ ಏನೇ ತೊಂದ್ರೆ ಇದ್ರು ಆ ಮನೇಲಿ ಇದ್ದು ಹೋರಾಡಿ ಗೆಲ್ತೀನಿ ಅನ್ನೋ ಭರವಸೆ ಇದ್ರೆ ಮಾತ್ರ ಬಾ ಅಂತ ಹೇಳ್ತಾ ಇದೀವಿ. ಅಲ್ಲಿ ರವಿ ಮಾತ್ರ ನಿನ್ನೋನಲ್ಲಮ್ಮ, ನಾವ್ ಎಲ್ರೂ ನಿನ್ನೋರೆ. ಒಂದು ಜೋಡಿ ಅಂದ್ರೆ ಕೊಳ್ಳಿ ಇಡೋದಕ್ಕೆ 100 ಜನ ಇರ್ತಾರೆ. ಆದ್ರೆ ನೀವು ಬಂಗಾಳ ಕೊಳ್ಳಿ ಸಮುದ್ರ ತರ ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು. ಅರ್ಥವಾಯ್ತೆ? ಮಾನಗೆಟ್ ಮಾವ ಅದು ಮಾನವಂತ ಮಾವನವರೇ ಕಮ್ಮ ಅತ್ತೆಯವರೇ. ಕಮ್ಮ ಆಗಲ್ಲ ರೀ, ಅದು ಅತ್ತೆಯವ್ರೆ ಮತ್ತೆ ಮಾವವ್ರೆ ಆಗುತ್ತೆ. ಲೇ, ನಾನು ಸೊಲ್ಲದಲ್ಲಿ ಏನ ತಪ್ಪಿದೆ? ಓಹೋ, ಮಾವನವರೇ ಕಮ್ಮ ಅತ್ತೆಯವರೇ ಅಂತಂದ್ರೆ ಎರಡು ಅವರೇ ಆಗ್ಬಿಡ್ತಾರಲ್ಲ. ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್. ಅನ್ನು ದೊಡ್ಡವರು ಚಿಕ್ಕವರು ಅನ್ನೋ ಭಯ ಭಕ್ತಿ ಇಲ್ಲ ನಿನ್ಗೆ? ಅಬ್ಬಾ, ನನ್ನ ಕೈಯಲ್ಲಿ ಗೋಳನ್ನ ನೋಡಕ್ ಆಯಕ್ಕಿಲ್ಲ ಕಡ್ರಪ್ಪ. ಸ್ವಾಮಿಗಳೇ, ನನ್ನ ಬಾಯಲ್ಲಿ ಮಾತು ಬರೋದೇ ಹಿಂಗೆ. ನಿಮ್ಮ ಕಿವಿಗಳಿಗೆ ಹೇಳ್ಬಿಡಿ, ಅವನಿರೋದೇ ಹಂಗೆ, ಸುಮ್ನೆ ಕೇಳಿಸ್ಕೊಡಿ ಅಂತ. ಶ್ರುತಿ ಈಗ ಮನೆ ಬಿಟ್ಟು ಬಂದಿರ್ಬೋದು, ಆದ್ರೆ ಅವಳಿಗೆ ಅಂತ ಒಂದು ಕುಟುಂಬ ಇದೆ. ಶಾಸ್ತ್ರೋಕ್ತವಾಗಿ ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋಗೋಣ ಅಂತ ಬಂದಿದೀವಿ. ನಿಮ್ದು ಬಹಳ ಚಿಕ್ಕ ಮನಸ್ಸು ಅಂತ ನಮಗ್ ಚೆನ್ನಾಗ್ ಗೊತ್ತು. ಇವತ್ತೊಂದಿನ ಅದನ್ನ ದೊಡ್ಡದು ಮಾಡ್ಕೊಂಡು ನಮ್ಮ ಮನೆ ಮಗಳನ್ನ ದಯವಿಟ್ಟು ನಮ್ಮ ಮನೆ ಕಳಿಸ್ಕೊಟ್ಬಿಡಿ. ಆಮೇಲೆ ನಾವು ನಿಮ್ ಮಗಳನ್ನ ನೀನೇನ ಸುಮ್ನೆ ನಿಂತಿದ್ಯಾ? ಹೋಗಲೇ, ಹೋಗು. ಶ್ರುತಿ ತಬ್ಕೊಂಡು ಕಣ್ಣೀರ್ ಹಾಕಿ ಕಾಲಕ್ ಬಿದ್ದು ಸಾರಿಗಿರಿ ಕೇಳಿ ಹೆಂಗೋ ಇದ್ ಮಾಡು, ಹೋಗು. ಸಾರಿ ಶ್ರುತಿ, ನಾನ್ ನಿನ್ ಮಾತ್ ಕೇಳ್ಬೇಕಾಗಿತ್ತು. ಇನ್ ಮುಂದೆ ಮಾತ್ ಕೇಳ್ದೇರು ನಿನ್ ಕಿವಿಗಳು ಇಟ್ಕೊಂಡು ನೇತಾಡ್ ಬಿಡ್ತೇನೆ, ಕೆನ್ನೆನ ಪರ್ಚಾಕ್ ಬಿಡ್ತೇನೆ. ಆಯ್ತು. ಅಂತೂ ಶ್ರಾವಣ ಮಾಸದಲ್ಲಿ ನವರಾತ್ರಿ ಪಟ್ಟದ ಬೊಂಬೆಗಳನ್ನ ಒಂದ್ ಮಾಡ್ಬಿಟ್ವಿ. ನಮ್ಮ ಬಾಲ್ಯಗೆ ಒಂದು 250 ಗ್ರಾಮ್ ಪುಣ್ಯ ಪ್ರಾಪ್ತಿ ಆಯ್ತು. ಏನ್ ಸೊಲ್ತೆ ಮೀನಾ? ನಮಗ್ ಪುಣ್ಯ ಸಿಗುತ್ತೋ ಇವೋ, ಅವ್ರಿಬ್ರು ಚೆನ್ನಾಗಿದ್ರೆ ಸಾಕು. ನೀನ್ ನನಗಿಂತ ವೇಸ್ಟ್ ಫೆಲೋ ನೀನು. ನಾನು 250 ಗ್ರಾಮ್ ಪುಣ್ಯ ಕೇಳಿದ್ರೆ ನೀನ್ ಅದ್ರಲ್ಲೂ ಕೂಸಿರ್ತಾ ಇದೀಯ. ಅಯ್ಯ, ನೀನು ಬಾಳ್ವೆಗೆ ಅನ್ನಂಗೆ. ಸ್ವಾಮಿಗಳೇ, ನಾನು ಎಲ್ಲಿದ್ದೆ? ಮಗಳನ್ನ ಮನೆಗ್ ಕಳ್ಸಿ ಎಂದೆ, ಆಮೇಲೆ ನಾವು ನಿಮ್ ಮಗಳನ್ನ ಅಂದು ನಿಲ್ಸಿದೀಯ. ಓಹೋ, 2 ಕಿವಿ ಸ್ಟ್ರಾಂಗ್ ಆಗಿದೆ ನೋಡಿ ಸ್ವಾಮಿಗಳೇ. ನಿಮ್ ಮಗಳನ್ನ ನಾವು ಯದ್ವಾ ತದ್ವಾ ಸಖತ್ತಾಗಿ ನೋಡ್ಕೋತೀವಿ, ಆಯ್ತೆ? ಆಮೇಲೆ ಅದು ನಿಮಗೆ ಎಲ್ಲೋ ಓಸಿಲ್ ಸಿಗತ್ತೆ ಅಂತ AC, ಫ್ರೀ ಆಗಿ ಸಿಗತ್ತೆ ಅಂತ ಫ್ರಿಜ್ಜು, ಇದೆಲ್ಲ ಆಗಾಗ ನಮ್ಮ ಮನೆ ಕಳಿಸ್ತಾ ಇರ್ಬೇಡಿ. ಶ್ರುತಿ ನಮ್ಮನೆ ಸೊತ್ತು, ನಮ್ಮನೆ ಸೊತ್ತೆ ಅವಳ ಸಂಪತ್ತು. ಶ್ರುತಿನ ಸ್ವಂತ ನಮ್ ಮಗ್ಳ ತರ ನೋಡ್ಕೊಂತೀವಿ, ನೀವೇನು ಚಿಂತೆ ಮಾಡ್ಬೇಡಿ. ಮೊನ್ನೆ ನಾವು ಶ್ರುತಿನ ದತ್ತು ತಗೊಂಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ನೀವು ವಾಪಕ್ಕಿಲ್ಲ ಅಂತ ನಾವು ಸುಮ್ಮನಾದ್ವಿ. ಲೇ ಮೀನಾ, ಲೇಟ್ ಆಯ್ತು ಕಣೆ, ಮುಂದುವರ್ಸ ಶಾಸ್ತ್ರನ. ಶ್ರುತಿ ಇವರು ಬಾಳ್ವೆಗೆ ಕಾವಲಿ ಕಚ್ಚಾಕೊಂಡಿರೋ ದೋಸೆ ತರ ಕಚ್ಕೊಂಡ್ಬಿಟ್ಟಿದಾರಲ್ಲಿ. ಮಾವ್ ಶ್ರುತಿಮಾ, ಲೇ ರವಿಕಾಂತ್. ಓ ತಪ್ಕೊಳಕ್ ಕಳ್ಸಿ ತಪ್ಪ ಓದ್ಬೇಕಂಡ ನಿನ್ನ. ಹೆಂಗೋ ಅಪ್ನೆ ಹಿಂಗೆಲ್ಲ ಆದ್ರೆ ನಾವಿಬ್ರು ನಮಗ್ಯಾಕೆ ನೀವಿಬ್ರು ಅಂತ ನಮ್ಮನ್ನ ಬಿಟ್ಬಿಟ್ಟು ನೀವಿಬ್ರೆ ಆರಾಮಾಗಿದ್ರೆ ಹೆಂಗೋ? ಬಂದ್ರಲು ಹೋಗೋಣ. ತವ್ರ ಮನೆಯಿಂದ ಮಗಳನ್ನ ಗಂಡನ್ ಮನೆ ಕಳಿಸ್ತಾ ಇದ್ದೀರಾ. 100 ವರ್ಷ ಇಬ್ರು ಚೆನ್ನಾಗಿರಿ ಅಂತ ಆರೈಸ್. ಸೂಪರು. ಅಮ್ಮ ಶ್ರುತಿ,
ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೊಂಡ್ ಬರಮ್ಮ. ನಾವ್ ಅಲ್ಲಿ ಗಂಟ ಕಾಪಿ ಇರ್ತಾ ಇರ್ತೀವಿ. ಬ್ಯಾಗ್ ಆಲ್ರೆಡಿ ರೆಡಿ ಇದೆ. ಅಂದ್ರೆ ನಿಮ್ ಬಾಳ್ವೆಗೆ ಕಾಪಿ ಹಾಕಿ ನಡೀದಿ ಹೋಗೋಣ ಅಂತನಾ? ನೀವ್ ಕೂತಿರಿ, ನನ್ ಕಾಫಿ ತರ್ಸು. 20 ml ಎಮ್ಮೆ ಹಾಲಿಗೆ 40 ml ಡಿಕಾಕ್ಷನ್ 2 ಸ್ಪೂನ್ ಸಕ್ಕರೆ. ಜೀ ತರ್ಲಿ ಇರ. ಮಾತಾಡಿ ಗಂಟೆಲ್ಲ ದಾವ್ರ ಆಗ್ಬಿಟ್ಟೈತೆ. ಏಯ್ ಆದ್ವಲ್ಲ ಎಲ್ಲ ಬರ ಈ ಕಡೆಗೆ. ಒಬ್ಬೊಬ್ಬ ಬಾರಿ ಅನಾಹುತ ಇದೀರ ಇಬ್ರು. ಏನಿಂದಲಿ ಜಿ ಜಿ ಕ್ಯಾ ಜಿ ಕಣ್ಣು ನೋಟ ಸೂಜಿ ಅಂತ ಕಣ್ಣು ನೋಡ್ದಲ್ಲಿ ಹಂಗೆ ಬಿಡ್ತಾ ಇದೆಯಾ? ಸೂರ್ಯ ನಿಂಗ್ ಹೆಂಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಲ್ಲ ಕಣೋ. ಓಹೋ ಹೌದೇ. ಸರಿ ಆಯ್ತಪ್ಪನೆ, ಗೊತ್ತಾದ್ಮೇಲೆ ಒಂದು 150 ಥ್ಯಾಂಕ್ಸ್ ಮೇಲೆ ಹೇಳ್ಬಿಡು. ಒಂದ್ 75 ನಾನು ಇಟ್ಕೊಂಡು ಇನ್ನೊಂದ್ 75 ಈ ಬಡಪಾಯಿ ಮೀನಂಗ್ ಕೊಟ್ಬಿಡ್ತೀನಿ. ಅಮ್ಮ, ಈ ಡಿಸೈನ್ ನೋಡಿ, ಇದನ್ನ ಇವೆಂಟ್ ಅವ್ರಿಗೆ ಕಳ್ಸಿದೀನಿ. ಹೇಗಿದೆ? ತುಂಬಾ ಚೆನ್ನಾಗಿದೆ ಕಣಮ್ಮ. ಮನೋಜ ನೋಡು ಹೇಗಿದೆ ಅಂತ. ಓಕೆ ಮಮ್ಮಿ, ಮನೆಗೆಲ್ಲ ಸೀರಿಯಲ್ ಸೆಟ್ ಹಾಕ್ಸಿ, ಹೊರಗಡೆ ಶಾಮೀನ್ ಹಾಕ್ಸಿ, 3 ಜನನೆಲ್ಲ ಕರ್ಸಿ ಊಟ ಹಾಕ್ಸಿ, ಆಮೇಲೆ ಹಸುರು ಕರ್ಸ್ಬೇಕಲ್ವಾ? ನನ್ ಕರ್ಮ ಇವನು ಓದಿದ್ ನಾವ್ ತೆತ್ತಿದ್ದು. ಮಮ್ಮಿ ಏನು ಡಾಡಿ ಯಾಕೆ ಕಣೆ ಸಿಚ್ಕೊಂಡ್ರು? ನಾನು ಹೇಳಿದ್ರಲ್ಲಿ ಏನ್ ತಪ್ಪಿದೆ? ಮನೋಜ, ನೀನ್ ಹೇಳಿದ್ದೆಲ್ಲ ಮಾಡೋದು ಗೃಹ ಪ್ರವೇಶಕ್ಕೆ ಕಣೋ. ಓ, ವೀರ ಮಹಾಲಕ್ಷ್ಮಿ ಅದೆಲ್ಲ ಮಾಡಲ್ವಾ? ವೀರ ಮಹಾಲಕ್ಷ್ಮಿ ಹಬ್ಬಕ್ ಮಾಡ್ಬೋದೇನೋ ಯಜಮಾನ್, ಆದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅದೆಲ್ಲ ಮಾಡಲ್ಲಪ್ಪ. ಒಂದು ಜಾಗ, ಒಂದು ಮಂಟಪ, ಒಂದು ಪೂಜೆ. ಓ, ಏನೂ ಗೊತ್ತಿಲ್ಲ ನಿನಗೆ. ಅದೇ ಮತ್ತೆ ಮಾತಾಡಿದ್ರೆ ಮೀನಿಂಗ್ ಇರ್ಬೇಕು. ಈ ಲಕ್ಷ್ಮಿ ಹಬ್ಬ ಇಲ್ಲ, ಡಿಗ್ರಿ ಬುಕ್ ಇರಲ್ಲಪ್ಪ. ಮನೋಜ, ಮಾತಾಡಿ ಯಾಕೋ ಕೆಟ್ಟವನಾಗ್ತೀಯ? ಸ್ವಲ್ಪ ಸುಮ್ನೆ ಇರ್ಬಾರ್ದ ನೀನು? ಈ ಲೈಫೇ ಚೆನ್ನಾಗಿಲ್ಲಪ್ಪ. ನಾನು ಮಾತಾಡಿದ್ರೆ ಇಡೀ ಕರ್ನಾಟಕನೇ ಖುಷಿ ಪಡುತ್ತೆ, ನಮ್ಮ ಮನೆಗ್ ಮಾತ್ರ ಕಷ್ಟ. ನೀವ್ಯಾಕ್ರಿ ಆವಾಗ ಟೈಮ್ ನೋಡ್ತಾ ಇರೋದು? 6 ಗಂಟೆಗೆ ಬರ್ತೀನಿ ಇದು ಮಗು, ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಟೆನ್ಷನ್ ಆಗಲ್ವಾ? ಹೌದು, ಚಿಕ್ಕ ವಯಸ್ಸಲ್ಲಿ ದಾರಿ ತಪ್ಪೋದ. ಈಗ ದೊಡ್ಡವನಾಗಿದ್ದಾನೆ, ಅವ್ನಿಗೆ ಮನೆ ಅಡ್ರೆಸ್ ಗೊತ್ತಿಲ್ವಾ? ಕಂಟು ಪೂರ್ತಿ ಏರಿಸ್ಕೊಂಡು ಕರೆಕ್ಟ್ ಆಗಿ ಕಾರು ನಮ್ಮನೆ ಬಾಗ್ಲಿಗೆ ಬರೋದು ಬಿಡಿ. ನಾನ್ ಹೇಳಿದ್ದು ರವಿ ಬಗ್ಗೆ. ಹೌದು, ಪಾಪ ಮಗು ನಮ್ ರವಿ. ಅದ್ ಎಲ್ಲಿದಾನೋ ಏನೋ. ಮನೋಜ, ವಾಟ್ ಮಮ್ಮಿ? ಅವ್ನಿಗೆ ಫೋನ್ ಮಾಡು ರವಿಗೆ, ಪಾಪದವನವನು. ನಾನ್ ಮಾಡಲ್ಲ ಮಮ್ಮಿ. ಯಾಕ? ಪೋಸ್ಟ್ ಪೇಡ್ ಬಿಲ್ ಕಟ್ಟಿಲ್ಲ ಅಂತ ಲೈನ್ ಕಟ್ ಮಾಡಿ 9 days ಆಗಿದೆ. 999 rupees ಕೊಡು ಮಮ್ಮಿ. ಅಯ್ಯೋ ಮನೋಜ, ಚೋರು ಇಟ್ಕೊಂಡಿದ್ಯಾ? ಫೇಮಸ್ ಬಿಸಿನೆಸ್ ಮ್ಯಾನು ಅಂತ್ಯ ಅಲ್ಲ ಕಣ. 1000 ರೂಪಾಯಿ ಇಲ್ವಾ ನಿನ್ನ ಹತ್ರ? ದಡ್ಡಿ ಮಮ್ಮಿ ನೀನು. 1000 ರೂಪಾಯಿ ಬ್ಯಾನ್ ಆಗಿದ್ಯಲ್ಲ. 500 ರೂಪಾಯಿದ 2 ನೋಟ್ ಇಲ್ವಾ? ಇದೆ, ಆದ್ರೆ ಬಿಲ್ 1000 ರೂಪಾಯಿ ಬಂದಿಲ್ವಲ್ಲ. 999 ಅಷ್ಟೇ. ಮನೋಜ, ಮಮ್ಮಿ, ನಾನ್ ದುಡ್ಡನ್ನ ಖರ್ಚು ಮಾಡಲ್ಲ ಮಮ್ಮಿ, ಸೇವಿಂಗ್ಸ್ ಮಾಡ್ಕೊತಾ ಇದೀನಿ. ಏನ್ ಮಾಡ್ತೀಯ ದುಡ್ಡು ಉಳ್ಸಿ? ನಾನಂಗ್ ಆದ್ಮೇಲೆಲ್ಲ ಮಲಗಕ್ ಆಗ್ತಾ ಇಲ್ಲ. ಸೂರ್ಯ ಮೀನಂಗ್ ಮುಂಚೆನೆ ಹೊರಗಡೆ ಒಂದ್ ಮನೆ ಕಟ್ಸ್ಕೋತೀನಿ. ಯಾಕಯ್ಯ ಈ ಕಷ್ಟ? ಇವತ್ತಿಂದ ಹೋಗಿ ರವಿ ರೂಮಲ್ಲಿ ಮಲ್ಕೋ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದೀನಿ ಡ್ಯಾಡಿ. ಅಲ್ಲ, ಆ ರವಿ ರೂಮಲ್ಲಿ ಒಬ್ನೇ ಮಲಗ್ತಾನೆ, ಒಬ್ಬಂಗೆ ಒಂದ್ ಮಂಚ ಅಂದ್ರೆ ಲಾಸು. ನಾನು ಇವತ್ತಿಂದ ಹೋಗ್ಬಿಟ್ಟು ಅವ್ನ್ ಪಕ್ಕ ಮಾಡ್ಕೊಂಡ್ಬಿಡ್ತೀನಿ. ಹೆಂಗೆ ಐಡಿಯಾ? ಬಂತು ಮಗು ಬಂತು. ಡೇ ರವಿಕಾಂತ್, ನಿನ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಏನದು? ನೋಡಪ್ಪ, ನನಗೆ ನೆಲದ ಮೇಲೆ ಮಲಗಕ್ ಆಗಲ್ಲ. ಇನ್ಮೇಲೆ ನಾನು ನಿನ್ ಜೊತೆ ರೂಮಲ್ಲಿ ಮಲ್ಕೊಂಡ್ಬಿಡ್ತೀನಿ. ಆಗಲ್ಲ ಕಣ. ಯಾಕೋ? ನಿನ್ ಚಿನ್ನು ಇಲ್ವನೋ? ಅಮ್ಮ ಮೀನಾ, ಮಾವ ಎಲ್ಲಮ್ಮ ಸೂರ್ಯ? ಬಂದಿದಾರ ಮಾವ, ನಾನು ಆರ್ತಿ ತಟ್ಟೆ ರೆಡಿ ಮಾಡ್ತೀನಿ. ರತಿ, ಆರ್ತಿ ಮಾಡಿಸ್ಕೊಳೋ ಕೆಲ್ಸ ಏನೇ ಮಾಡಿದಾನವನು? ಆರ್ತಿ ಅವ್ರಿಗಲ್ಲ ಅತ್ತೆ, ಮತ್ತೆ ಹೂ ತರ್ತೀನಿ ಅಂತ ಹೋದ್ರಲ್ಲ, ಹೂಗೆ ಆರ್ತಿ ಮಾಡಿ ಕರ್ಕೊಂಡ್ ಬರ್ತೀರಾ? ಹೌದಮ್ಮ, ಹೂವಿಗೆ ಆರ್ತಿ ಮಾಡೋದು. ಕಡ್ಡಿ ಕರ್ಪೂರಗಳು ಉದ್ಧಾರ ಹೀಗೆ ಆದ್ರೆ ಇದೆ ಅಂತ ಅರ್ಶನ, ಕುಂಕುಮ, ಸುಣ್ಣ, ನೀರು ಬೆರ್ಸಿ ಮನೆ ಬಾಗಿಲು ಹಾಕ್ತಿದ್ಯಲ್ಲ ನಂಗ್ಲಿ ನೀನು. ಅದ್ಗೆ ನೀವ್ ಹೋಗಿ ಲೋ ರವಿ, ನಾನ್ ಮಾತಾಡ್ತಿದ್ದೆ ತಾನೆ, ಏನಿಗೋ ಕಲ್ಸದ್ ನೀನ್ ಅವಳನ್ನ? ಹೂಗೆ ಆರ್ತಿ ಮಾಡ್ಲಿ ಅಂತಮ್ಮ. ಅಯ್ಯೋ, ಅದೆಲ್ಲ ವೇಸ್ಟ್ ಕಣೋ. ಅವ್ಳು ಏನ್ ಮಾಡಿದ್ರು ನೀನ್ ಸಹಿಸಲ್ವಲ್ಲಿ? ಇದು ಅವಳಿಗೂ ಮನೇನೆ. ಅವ್ಳು ಏನ್ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ. ಇರು ನೋಡೋಣ. ನೋಡ್ತಾನೆ ಇದೀನಿ, ಈ ಮನೆ ನೆಮ್ಮದಿನ ಅವಳು ಹೊಟ್ಟೆ ಉರ್ಸಂಗ್ ಉರ್ತಾನೇ ಇದ್ದಾಳೆ. ಮಗ ಬನ್ನಿ. ನೀನು ಬಾ. ಆ ನಂಗ್ಲಿಗೆ ಅತ್ತೆ ಅನ್ನೋ ಭಯ, ಭಕ್ತಿ, ಪ್ರೀತಿ ಏನಾದ್ರು ಇದೆಯಾ? ಅವಳು ಕರೀಲೇ ಇಲ್ಲ ನನ್ನ. ನನ್ ಕರೆದ್ರು ಬೈತೀರಾ, ಕರೀಲಿಲ್ಲ ಅಂದ್ರು ಬೈತೀರಾ. ಹೇಗ್ ಮಾತಾಡುದು ಅತ್ತೆ ನಿಮ್ ಜೊತೆ? ಸರಿ ಬನ್ನಿ. ಮಮ್ಮಿ ಏನು ಬೇಕಾದ್ರೆ ಬಾ, ಇಲ್ಲ ಅಂದ್ರೆ ಇಲ್ಲೇ ಬಿದ್ದಿರು ಅನ್ನೋ ತರ ಕರಿತಾ ಇದೆ ನೀನಮ್ಮ. ಅರ್ಥ ಆಗ್ತಿದೆ ಅದು ನನಗೆ, ನೀನೇನ್ ಬಿಡ್ಸಿ ಹೇಳ್ಬೇಕಾಗಿಲ್ಲ. ಅಮ್ಮ ರಂಗನಾಯ್ಕಿ, ಈಗೇನ್ ಬರ್ತೀಯೋ ಅಥವಾ ಇಲ್ಲೇ ನಿಂತಿರ್ತೀಯೋ? ಬಾಮ್ಮ, ಹೂವ ತುಂಬಾ ಚೆನ್ನಾಗಿದೆ. ಆರ್ತಿ ಮಾಡಿ ಕರ್ಕೊಳ್ಳೋ ತರ ಇದೆ ಅಂದ್ರೆ ಆ ಹೂವು ಸ್ಪೆಷಲ್ ಅನ್ಸುತ್ತೆ. ಬನ್ನಿ ಅಮ್ಮ ನೋಡೋಣ. ಸಾರಿ ಕಣಮ್ಮ, ನೀನ್ ಕರೀತಿದ್ಯಾ ಅನ್ನೋದ್ ಮಾತ್ರ ಬರ್ತಾ ಇದ್ದೀನಿ. ಬಾ. ಸೂರ್ಯ, ಯಾಕೋ ಎಲ್ಲಿ ನಿಂತಿದ್ಯಾ? ಎಲ್ಲಿ ಹೂವಿನ ಚೀಲ? ಬರತ್ತೆ. ಕಾರಿಂದ ಇಳ್ಕೊಂಡು ನಡ್ಕೊಂಡ್ ಬರತ್ತೆ. ಹೂವ ನಡ್ಕೊಂಡ್ ಬರುತ್ತಾ? ನಡ್ಕೊಂಡ್ ಮಾತ್ರ ಅಲ್ಲ ಸಕ್ರೆ, ನುಳ್ಕೊಂಡು ಕುಂತ್ಕೊಂಡು ನಕ್ಕೊಂಡು ಕಣ್ ತುಂಬ್ಕೊಂಡ್ ಬರತ್ತ. ಮಾತಾಡ್ರೆ ಮೀನಿಂಗ್ ಇರ್ಬೇಕಣಪ್ಪ. ಅದ್ ಎಂತದ ಹೂ ಅದು? ಈ ಕಡೆ ಚೂಡು. ಸುತ್ತಿ ಅತ್ತೆ ಹೇಗಿದ್ದೀರಾ? ತುಂಬಾ ತುಂಬಕ್ಕಿದಾರೆ ತೊಂಬಕ್ಕಿದಾರ. ರೀ, ನಿಮ್ ಮಗನ್ ಮಾತಾಡ್ಬೇಡಿ ಅಂತ ಹೇಳ್ರಿ. ಅಮ್ಮ ಶ್ರುತಿ, ಏನಮ್ಮ ಇದು ಬ್ಯಾಗ್ ಸಮೇತ?
ನೀತು ಸೋಷಿಯಲ್ ಮೀಡಿಯಾದಲ್ಲಿ ಸಾರಿ ಕೇಳಿದಾಳೆ ಅತ್ತೆ. ಇನ್ಮೇಲೆ ನಾನ್ ನನ್ ಗಂಡನ್ ಮನೇಲೇ ಇರ್ತೀನಿ. ಈ ಲೈಫೇ ಚೆನ್ನಾಗಿಲ್ಲಪ್ಪ. ಇಷ್ಟು ದಿನ ರವಿ ರೂಮ ಮಲ್ಕೋ ಅಂತ ಹೇಳಿದ್ರು ನಾನು ಹೋಗಿಲ್ಲ. ಇವಾಗ ನಾನ್ ಹೋಗ್ತೀನಿ ಅಂತ ಅಂದ್ರೆ ರವಿ ಚಿನ್ನು ಬಂದ್ಬಿಡ್ತು. ನಿನ್ನ ಬಾಲ್ವೆ ಸೋಫಾ ಸಂದಿನಲ್ಲೇ ಕಳೆದೋಗುತ್ತೆ ಬಿಡಪ್ಪ ಹಿಂಗ್ಯಾ. ಲೇ ಮಿನಾಮ್ಸ್ ಆರ್ತಿ ಮಾಡೆ. ಲೇ ಮೀನಾ, ನಿನ್ ತಮ್ಮ ಕಾಫಿ ಡೇಲಿ ಇರೋದು ಕೇಳಿ ಕೋಪ ಬಂತ. ನನ್ಗೆ ಯಾಕ್ರಿ ಹೊಟ್ಟೆ ಕಿಚ್ಚು ಅಂತ ಸಂತೋಷ ಎಲ್ಲ ನನ್ಗೆಲ್ಲಿರುತ್ತೆ ಬಿಡಿ. ರೆಡಿ ಆಗ್ಬಿಡು, ಹೋಗ್ಬಿಡಣ. ಅಲ್ಲಿ ಹೋಗಿ ಏನ್ ಆರ್ಡರ್ ಮಾಡೋದು? ಕಪಿ ಕಾಣು, ಕ್ಯಾಪಿಚಿನೋ, ಮುಂಡಾ ಮೋಚಾನ, ಕೆಫೆ ಮೋಕಾ, ಇದೆಲ್ಲ ಕುಡಿಯೋದಿಕ್ಕೆ ಎಷ್ಟಾಗುತ್ತೆ ಗೊತ್ತಾ? ಒಂದು 150 ರೂಪಾಯಿ, ಅದ್ರ ಮೇಲೆ ಒಂದು 10 ರೂಪಾಯಿ ಟಿಪ್ಸು. ಇಷ್ಟೆಲ್ಲ ಕುಡಿಯೋದಿಕ್ಕೆ 5,000 ರೂಪಾಯಿ ಬೇಕು. ಅಷ್ಟೇ ತಾನೇ. ಏನಂದೆ? 5,000.